ನಾನು ಹಯಾಬುಸಾನ ತಗೊಂಡ್ಮೇಲೆ ಸ್ವಲ್ಪ ಕಮೆಂಟ್ಸ್ ಯಾವ ತರ ಬರ್ತಿದೆ ಅಂದ್ರೆ, ನಾವು ಸೂಪರ್ ಬೈಕ್ಸ್ ತಗೋಬೋದಾ, ಇದನ್ನ ಹ್ಯಾಂಡಲ್ ಮಾಡ್ಬೋದಾ, ಮತ್ತೆ ಸೂಪರ್ ಬೈಕ್ಸ್ ನ ಈಗ ಒಂದು 300-400cc ಸೆಗ್ಮೆಂಟ್ ಗಾಡಿ ಓಡಿಸ್ಬಿಟ್ಟು ತಕ್ಷಣ ಇಮಿಡಿಯೇಟ್ ಸೂಪರ್ ಬೈಕ್ ಶಿಫ್ಟ್ ಆಗ್ಬೋದಾ, ಇಲ್ಲ 600cc ಸೆಗ್ಮೆಂಟ್ ಗಾಡಿನ ತಗೋಬೇಕಂತ ತುಂಬಾ ಕ್ವಶನ್ಸ್ ಬರ್ತಿತ್ತು. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು 600cc ಹೋಗ್ಬೇಕಾ, ಇಲ್ಲ 300-400cc ಓಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಸೂಪರ್ ಬೈಕ್ಗೆ ಶಿಫ್ಟ್ ಆಗ್ಬೋದಾ ಅಂತ. ಸೂಪರ್ ಬೈಕ್ ಅಂತ ಬಂದಾಗ ಒಂದು ಏನ್ ಬೇಕು ಅಂದ್ರೆ ನಿಮ್ಗೆ ಪೇಷನ್ಸ್ ಬೇಕು. ಆಕ್ಚುಲಿ ಈಗ ನನ್ನೇ ತಗೊಂಡ್ರೆ ನನ್ನ ಪ್ರೀವಿಯಸ್ ಗಾಡಿ ಬಂದು ಸೂಪರ್ ಮೀಟಿಯರ್ 650, ಹಿಮಾಲಯನ್ 450, ಕಾಂಟಿನೆಂಟಲ್ GT 650. ಸೊ ಇದೆ ರಾಯಲ್ ಎನ್ಫೀಲ್ಡ್ 650cc ಇಂಜಿನೇ ಜಾಸ್ತಿ ನಾನು ಓಡಿಸಿರೋದು. ಇನ್ನು ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ಪ್ರಾಪರ್ 600cc ನಾನು ಓಡಿಸಿಲ್ಲ. ಮೋಟೋಮೋರಿನ್ ಇದು ADV ಒಂದು ಓಡಿಸಿದೆ 650cc ಇದು. ಕವಾಸಾಕಿದು ZX6R ಬರುತ್ತೆ, ಹೋಂಡಾದು 600 RR ಬರುತ್ತೆ, CBR, ಯಮಹಾ R6 ಬರುತ್ತೆ. ಸೊ ಇದಕ್ಕೆಲ್ಲ ಕಂಪೇರ್ ಮಾಡಕ್ ಆಗಲ್ಲ ನಾವು ರಾಯಲ್ ಎನ್ಫೀಲ್ಡ್ 650cc ಗಾಡಿನ. ರಾಯಲ್ ಎನ್ಫೀಲ್ಡ್ 650cc ಬಂದು ಆಲ್ಮೋಸ್ಟ್ ನಿಮ್ಗೆ ಒಂದು 300cc ಇಲ್ಲ 400cc ಅಷ್ಟೇ ಪರ್ಫಾರ್ಮೆನ್ಸ್ ಇರೋದು. ಸೊ ಅದರಿಂದ ನಾನು ಡೈರೆಕ್ಟ್ ಆಗಿ ಏನಕ್ಕೆ ಹಯಾಬುಸಾಗೆ ಶಿಫ್ಟ್ ಆದೆ ಅಂದ್ರೆ, ನೀವು ಯಾವುದೇ ಸೂಪರ್ ಬೈಕ್ಸ್ ನ ತಗೊಂಡ್ರು ಈ ಸೆಗ್ಮೆಂಟ್ ಅಲ್ಲಿ ಇಲ್ಲ ಯಾವುದೇ ಸೆಗ್ಮೆಂಟ್ ಹೋದ್ರು ರೈಡಿಂಗ್ ಮೋಡ್ಸ್ ಬಂದ್ಬಿಡುತ್ತೆ. ರೈಡಿಂಗ್ ಮೋಡ್ಸ್ ನಿಮ್ಗೆ ಏನ್ ಯೂಸ್ ಆಗುತ್ತಪ್ಪ ಅಂದ್ರೆ, ಇದರಲ್ಲಿ ಈಗ A-B-C ಮೋಡ್ ಅಂತ ಇದೆ. ಎ ಅಂದ್ರೆ ಫುಲ್ ಅಗ್ರೆಸಿವ್, ಅಂದ್ರೆ ಈ ಗಾಡಿನಲ್ಲಿ ಎಷ್ಟು ಪವರ್ ಇದೆ ಅಷ್ಟು ಕಂಪ್ಲೀಟ್ ಆಗಿ ಸಿಗುತ್ತೆ ನಿಮ್ಗೆ ಎ ಮೋಡ್ ಅಲ್ಲಿ. ಇನ್ನು B ಮೋಡ್ ಬಂದು ಮಾಡರೇಟು, ಅಂದ್ರೆ ಒಂದು ಮುಕ್ಕಾಲ್ ಭಾಗದಷ್ಟು ಪವರ್ ಸಿಗುತ್ತೆ. ಇನ್ನು C ಮೋಡ್ ಬಂದು ಸಿಟಿ ಮೋಡು, ಅಂದ್ರೆ ನಿಮ್ಗೆ ಅಷ್ಟೊಂದು ಅಗ್ರೆಸಿವ್ ಅಂತ ಫೀಲೇ ಆಗಲ್ಲ. ಬಟ್ C ಮೋಡಲ್ಲೂ ತುಂಬಾ ಪವರ್ ಇದೆ. ಯಾವಾಗ ಅಂದ್ರೆ ನೀವು ಕಂಪ್ಲೀಟ್ ಥ್ರಾಟಲ್ ನ ಓಪನ್ ಮಾಡಿದಾಗ ಮಾತ್ರ. ಕಂಪ್ಲೀಟ್ ಥ್ರಾಟಲ್ ನ ನೀವು ಓಪನ್ ಮಾಡಲಿಲ್ಲ, ಸ್ವಲ್ಪ ಪೇಷನ್ಸ್ ಆಗಿ ಓಡಿಸ್ತೀನಿ ಅಂದ್ರೆ C ಮೋಡು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 600cc ಗಾಡಿ ಓಡಿಸ್ದಂಗೆ ಆಗುತ್ತೆ. ಈಗ ZX6R ಆ ತರ ಆಗುತ್ತೆ ನಿಮ್ಗೆ. ಸೊ ನನಗೇನೋ ನೆಸೆಸಿಟಿ ಅನ್ಸ್ತಿಲ್ಲ ಒಂದು ಪ್ರಾಪರ್ 600cc ತಗೊಂಡು ಆಮೇಲೆ ಸೂಪರ್ ಬೈಕ್ಗೆ ಶಿಫ್ಟ್ ಆಗಬೇಕು ಅಂತ. ಸೊ ನೀವು ಕೂಡ ಅಷ್ಟೇನೆ, ನೀವು ಏನಾದ್ರು ಸೂಪರ್ ಬೈಕ್ ನ ಪ್ಲಾನ್ ಮಾಡ್ತಾ ಇದ್ರೆ 400cc ಓಡಿಸಾದ್ಮೇಲೆ ಡೈರೆಕ್ಟ್ ಆಗಿ ನೀವು ಸೂಪರ್ ಬೈಕ್ಗೆ ಶಿಫ್ಟ್ ಆಗ್ಬೋದು. ಒಂದು ಬೆಸ್ಟ್ ಥಿಂಗ್ ಏನಂದ್ರೆ ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ಅದು ಒಂದು ಪ್ಲಸ್ ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ ಪೇಷನ್ಸ್ ಬೇಕಾಗುತ್ತೆ, ನಿಮ್ಮ ಮೇಲೆ ಡಿಪೆಂಡ್. ತಗೊಂಡ ತಕ್ಷಣ ಇಲ್ಲ ನನಗೆ ಫುಲ್ ಪವರ್ ಬೇಕು, ಎ ಮೋಡ್ಗೆ ಹಾಕೊಂಡು ನಾನು ಫುಲ್ ಥ್ರಾಟಲ್ ಅಲ್ಲಿ ಓಡಿಸ್ತೀನಿ ಅಂದ್ರೆ ಆಗಲ್ಲ. ಡೆಫಿನೆಟ್ ಆಗಿ ಆಗ ನಿಮ್ಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಸ್ಟಾರ್ಟಿಂಗು ಒಂದು 2000 ಕಿಲೋಮೀಟರ್ ನಿಮ್ಗೆ ಅಡ್ಜಸ್ಟ್ ಆಗೋ ತನಕ C ಮೋಡಲ್ ಹೋದ್ರೆ ಬೆಟರು. ಮತ್ತೆ ಇನ್ನ ಸಿಟಿನಲ್ಲೂ ಕೂಡ ಎ ಮೋಡಲ್ಲೇ ಓಡಿಸೋದು ಆ ತರ ಮಾಡಕ್ ಹೋಗ್ಬೇಡಿ. C ಮೋಡು ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಪ್ಲೇಸಸ್ ಅಲ್ಲೂ ಯೂಸ್ ಆಗುತ್ತೆ. ಒಂದು ಸರಿಯಾಗಿರೋ ಹೈವೇ ಸಿಕ್ತು, ನಾನು ಒಳ್ಳೆ ಟಾಪ್ ಸ್ಪೀಡ್ ಹೊಡಿಬೇಕು, ಒಳ್ಳೆ ನನಗೆ ಅಗ್ರೆಸಿವ್ ಪವರ್ ಬೇಕು ಅಂದಾಗ ಮಾತ್ರ ಎ ಮೋಡ್ಗೆ ಶಿಫ್ಟ್ ಆದ್ರೆ ಬೆಟರು. ಇನ್ನು ನೆಕ್ಸ್ಟ್ ಒಂದು ಸೂಪರ್ ಬೈಕ್ ನ ಚೂಸ್ ಮಾಡ್ಬೇಕಾದ್ರೆ ನಿಮ್ಗೆ ತಲೆಯಲ್ಲಿ ಇರ್ಬೇಕಾಗಿರೋದು ವೆಯ್ಟ್ ಏನಪ್ಪಾ ಅಂದ್ರೆ, ಇದು ನಾನು ಹಯಾಬುಸಾನ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ವೆಯ್ಟ್ ಪ್ಲಸ್ ಮೈನಸ್ ಎರಡು ಇದೆ. ವೆಯ್ಟ್ ಪ್ಲಸ್ ಬಂದು ನೀವು ಏನಾದ್ರು ಹೈ ಸ್ಪೀಡ್ ಅಲ್ಲಿ ಬ್ರೇಕಿಂಗ್ ಎಲ್ಲ ತುಂಬಾ ಯೂಸ್ ಆಗುತ್ತೆ, ಸಖತ್ತು ಸ್ಟೇಬಲ್ ಆಗಿ ಹೋಗುತ್ತೆ, ನೆಲಕ್ಕೆ ಕಚ್ಕೊಂಡಂಗೆ ಹೋಗುತ್ತೆ. ಅದು ಬಂದು ವೆಯ್ಟ್ ಪ್ಲಸ್. ಬಟ್ ನೀವು ಮೈನಸ್ ಅಂತ ನೋಡೋದಾದ್ರೆ ಸಿಟಿ ಒಳಗಡೆ ಹ್ಯಾಂಡಲ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಆಮೇಲೆ ನೀವು ಸ್ಟಾರ್ಟಿಂಗ್ ಇಂದ ಜಾಸ್ತಿ ವೆಯ್ಟ್ ಇರೋ ಗಾಡಿನ ಓಡಿಸಿಲ್ಲ ಅಂದ್ರೆ, ಇಲ್ಲ ನಿಮ್ಗೆ ವೆಯ್ಟ್ ಹಿಡಿಯೋಕೆ ಆಗಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ತೂಕ ಇರೋ ಸೂಪರ್ ಬೈಕ್ಸ್ ನ ತಗೊಳಕ್ ಹೋಗ್ಬೇಡಿ. ಈಗ ನೋಡ್ಬೋದು ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಅಷ್ಟೇನೆ ಹಯಾಬುಸಾ ಬಂದು ಜಾಸ್ತಿ ಸೇಲ್ ಆಗ್ತಾ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ. ಏನಕ್ಕೆ ಅಂದ್ರೆ ಅವರು ಯಾವ್ದೋ ಒಂದು ಮೂವಿ ನೋಡಿ ಇಂಪ್ರೆಸ್ ಆಗಿ ತಗೊಬಿಟ್ಟಿರ್ತಾರೆ. ಬಟ್ ಅದನ್ನ ರಿಯಲ್ ಟೈಮಲ್ಲಿ ಓಡಿಸ್ಬೇಕಾದ್ರೆ ಇರೋದು ತಾಕತ್ತು. ಆಕ್ಚುಲಿ ನಾನು ತುಂಬಾ ವೆಯ್ಟ್ ಇರೋ ಗಾಡಿಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಈಗ ಕ್ಲಾಸಿಕ್ 350 ಆಗ್ಬೋದು, ಆಮೇಲೆ ಹಿಮಾಲಯನ್ 450, ಸೂಪರ್ ಮೀಟಿಯರ್ 650 ಅಂತೂ ಆಲ್ಮೋಸ್ಟ್ 280 kg ಇತ್ತು ಆಕ್ಸೆಸರೀಸ್ ಎಲ್ಲ ಸೇರಿಸಿ. ಇನ್ನು ಅದನ್ನ ಬಿಟ್ರೆ ಕಾಂಟಿನೆಂಟಲ್ GT 650. ಸೊ ಇದೆಲ್ಲ ತುಂಬಾ ಆಲ್ಮೋಸ್ಟ್ 200 kg ಗಿಂತ ಜಾಸ್ತಿ ಇರೋ ಗಾಡಿಗಳೇ. ಅದರಿಂದ ನನಗೆ ವೆಯ್ಟ್ದು ಏನು ಇಶ್ಯೂ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಈ ಗಾಡಿನ ಸ್ಟಾರ್ಟಿಂಗ್ ತಗೊಂಡಾಗ ಬೆಂಗಳೂರು ರಿಚ್ಮಂಡ್ ಸರ್ಕಲ್ ಅಲ್ಲಿ ಇರೋದು ಇದು ಶೋರೂಮು. ಅಲ್ಲಿಂದ ಕೆಂಗೇರಿ ತನಕ ಫ್ರೈಡೇ ನೈಟು ಏನು ಟ್ರಾಫಿಕ್ ಇರುತ್ತೆ ಅಂತ ಗೊತ್ತು ನಿಮಗೆ. ಆ ಟ್ರಾಫಿಕ್ ಅಲ್ಲಿ ಆರಾಮಾಗಿ ಓಡಿಸ್ಕೊ ಬಂದೆ. ಸೊ ನಿಮಗೂ ಕೂಡ ವೆಯ್ಟ್ ಇರೋ ಗಾಡಿ ಇಷ್ಟ ಅಂದ್ರೆ ಹಯಾಬುಸಾಗೆ ಹೋಗ್ಬೋದು, ಇಲ್ಲ 10R, S1000 RR ಈ ತರ ವೆಯ್ಟ್ಲೆಸ್ ಗಾಡಿಗಳು ತುಂಬಾ ಇದೆ, ಅದನ್ನ ಚೂಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ರೈಡಿಂಗ್ ಪೊಸಿಷನ್ ಬಂದು ನೀವು ಆಲ್ಮೋಸ್ಟ್ ಆಲ್ ಸೂಪರ್ ಬೈಕ್ಸ್ಗೆಲ್ಲ ಇದೇ ತರ ಇರುತ್ತೆ, ಅಗ್ರೆಸಿವ್ ರೈಡಿಂಗ್ ಪೊಸಿಷನ್. ಇದು ಅಷ್ಟೊಂದು ಅಗ್ರೆಸಿವ್ ಇಲ್ಲ, ಬಟ್ ಸ್ಟಿಲ್ ಇದರಲ್ಲೂ ಕೂಡ ಅಗ್ರೆಸಿವ್ ಇದೆ ರೈಡಿಂಗ್ ಪೊಸಿಷನ್. ಇನ್ನು 10R, S1000 RRಗೆಲ್ಲ ಹೋದ್ರೆ ಬಕ್ಕೊಂಡು ಓಡಿಸ್ಬೇಕಾಗುತ್ತೆ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ, ನನಗೆ ಈ ರೈಡಿಂಗ್ ಪೊಸಿಷನ್ ಬಂದು ಕಂಫರ್ಟಬಲ್. ಇನ್ನು ನೆಕ್ಸ್ಟ್ ನನಗೆ S1000 RR ಕೊಟ್ಟರು ಕೂಡ ಅದು ಕಂಫರ್ಟಬಲೇ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನಾನು ಗಾಡಿನ ಎಂಜಾಯ್ ಮಾಡ್ತೀನಿ, ನನಗೆ ಬರೋ ರಿಸ್ಟ್ ಪೇನು ಬ್ಯಾಕ್ ಪೇನ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅಷ್ಟೇನೆ, ಈಗ 20 ಲಕ್ಷ 30 ಲಕ್ಷ ಎಲ್ಲ ಕೊಟ್ಟು ಒಂದು ಸೂಪರ್ ಬೈಕ್ನ ತಗೋತಾ ಇದ್ದೀರಾ ಅಂದ್ರೆ ಇದನ್ನ ತಲೆಗೆ ಇಟ್ಕೊಳ್ಳಿ. ಏನಂದ್ರೆ ನನಗೆ ಇದನ್ನ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತಾ, ಈ ಪೊಸಿಷನಲ್ಲಿ ನಾನು ಓಡ್ಸೋಕ್ಕಾಗುತ್ತಾ ಅನ್ನೋದನ್ನೆಲ್ಲ ತಲೆಗೆ ಇಟ್ಕೊಂಡು ನೀವು ಗಾಡಿನ ತಗೋಬೇಕಾಗುತ್ತೆ. ಈಗ ಕೆಲವರು ಏನ್ ಮಾಡ್ತಾರೆ, ಈಗ ಹಿಮಾಲಯನ್, ಕ್ರೂಸರು ಈ ತರ ADV ಸೆಗ್ಮೆಂಟು ಇಲ್ಲ ಕ್ರೂಸರ್ ಗಾಡಿಗಳನ್ನ ಓಡಿಸ್ಬಿಟ್ಟು ಸೂಪರ್ ಸ್ಪೋರ್ಟ್ಗೆ ಬರ್ತಾರೆ. ಬಟ್ ಗಾಡಿ ತಗೊಂಡು ಒಂದು 1500 ಕಿಲೋಮೀಟರ್ ಓಡಿಸ್ತಾರೆ. ಸೊ ತುಂಬಾ ಪೇಯ್ನ್ ಬರಕ್ ಶುರು ಆಗುತ್ತೆ ಗಾಡಿ. ಸೊ ಅವರು ಇಮಿಡಿಯೇಟ್ ಆಗಿ ಮಾರ್ಬಿಡ್ತಾರೆ. ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಗಾಡಿ ಆದ್ರೂ
ಅದ್ರ ವೇನಲ್ಲಿ ಅದು ಕಂಫರ್ಟಬಲ್ ಆಗಿರುತ್ತೆ. ಸೊ ನೀವು ಈ ಗಾಡಿನ ಈ ಥರ ಅಪ್ರೈಟ್ ಪೊಸಿಷನಲ್ಲಿ ಓಡಿಸ್ತೀನಿ ಅಂದರೆ ನಿಮಗೆ ತುಂಬ ಪೇನ್ಸ್ ಬರುತ್ತೆ. ಬಟ್ ನೀವು ಈ ಗಾಡಿನ ಓಡಿಸ್ಬೇಕಾಗಿರೋದು ಆ್ಯಕ್ಚುಲಿ ಟಕ್ಕಿನ್ ಪೊಸಿಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಓಡಿಸ್ತೀನಿ ಅಂದರೆ ಆರಾಮಾಗಿ ಇದನ್ನು ಚೂಸ್ ಮಾಡ್ಬೋದು. ಆಮೇಲೆ ಒಂದನ್ನು ತಲೆಗೆ ಇಟ್ಕೊಳ್ಳಿ, ನೀವು ಯಾವುದೇ 300-400 cc ಗಾಡಿ ಆದ್ರೂ ಸಿಟಿ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆಚ್ಚಾಡ್ತಾ ಇರ್ತೀರಾ, ನುಗ್ಸಾಡ್ತಾ ಇರ್ತೀರಾ. ಆಮೇಲೆ ಇನ್ನು ಹೈವೇನಲ್ಲೂ ಕೂಡ ಫುಲ್ ಪವರಲ್ಲಿ ಹೊಡಿತಾ ಇರ್ತೀರಾ. ಬಟ್ ಈ ಗಾಡಿಗಳು ಹಂಗಲ್ಲ, ನೀವು ಭಾರಿ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗುತ್ತೆ. ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಸೊ ಅದು ಡೆಫಿನೆಟಾಗಿ 100ಕ್ಕೆ 100 ಸತ್ಯ ಅದು. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಈಗ ಯಾರೋ ನಿಮ್ಮನ್ನ ಸ್ಪೆಂಡರನ್ನು ಓವರ್ಟೇಕ್ ಮಾಡಿಬಿಡ್ತಾನೆ, ನೀವು ಇರಿಟೇಟ್ ಆಗಬಾರ್ದು. ಈಗ ನಿಮ್ಗೆ ಯಾವುದೋ ಒಂದು ಬುಲೆಟ್ ಓವರ್ಟೇಕ್ ಮಾಡುತ್ತೆ, ಇಲ್ಲ ಡ್ಯೂಕ್ ಓವರ್ಟೇಕ್ ಮಾಡುತ್ತೆ, ಆಗ ನೀವು ಇರಿಟೇಟ್ ಆಗಬಾರ್ದು. ಸೊ ನಿಮ್ಮದು ಗಾಡಿ ಏನಿದೆ, ಏನು ಪವರ್ ಇದೆ ಅಂತ ನಿಮಗೆ ಗೊತ್ತು, ಬೇರೆಯವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಬಟ್ ನೀವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಸಿಟಿ ಒಳಗಡೆ ನುಗ್ಸಾಡ್ತೀನಿ ಅಂದರೆ ಯಾವುದೇ ಸೂಪರ್ ಬೈಕ್ ಕೂಡ ಆಗಲ್ಲ. ನೀವು ಡೆಫಿನೆಟಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಕಂಟ್ರೋಲಲ್ಲೇ ನೀವು ಗಾಡಿನ ಓಡಿಸ್ಬೇಕಾಗುತ್ತೆ. ಇದು ಒಂದು ಸೂಪರ್ ಬೈಕ್ ಜೊತೆ ನೀವು ಕಲ್ತ್ಕೋಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ. ಯೂಶಲಿ ಸೂಪರ್ ಬೈಕ್ಸ್ನ ತಗೊಳ್ಳೋರು ಏನು ತಲೆಯಲ್ಲಿ ಇಟ್ಕೊಂಡು ತಗೋತಾರೆ ಅಂದರೆ ಸ್ಪೀಡ್ ಒಂದೇ ಮ್ಯಾಟ್ರ್ ಆಗೋದು. ಸ್ಪೀಡು ಮತ್ತು ಬ್ರೇಕಿಂಗ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನಾನು 300 ಕಿಲೋಮೀಟರ್ ಹೋಗ್ಬೇಕು ಈ ಥರ ತಲೆಯಲ್ಲಿ ಇಟ್ಕೊಂಡು ತಗೋತಾರೆ. ಬಟ್ 300 ಕಿಲೋಮೀಟರ್ನ ನೀವು ಎಲ್ಲಿ ಓಡಿಸ್ತೀರಾ, ನೀವು ಎಲ್ಲಿ ಓಡಿಸಿದ್ರೆ ಸೇಫು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಆಮೇಲೆ ಇನ್ನು ಮೇಂಟೆನೆನ್ಸ್ ಅಂತ ಬಂದರೆ ನೀವು ಈಗ 300-400 cc ಸೆಗ್ಮೆಂಟ್ ಗಾಡಿಗಳನ್ನ ಆಲ್ಮೋಸ್ಟ್ ನೀವು ಒಂದು 2000, 3000, 4000, ಜಾಸ್ತಿ ಅಂದರೆ 5000ದಲ್ಲಿ ಒಂದು ಸರ್ವಿಸ್ನ ಮಾಡಿಸ್ತಾ ಇರ್ತೀರಾ. ಬಟ್ ಸೂಪರ್ ಬೈಕ್ಸ್ ಅಂತ ಬಂದರೆ ಮಿನಿಮಮ್ ನಿಮಗೆ 10,000, 15,000 ಅಂತೂ ಬಂದೇ ಬರುತ್ತೆ. ಈಗ BMW ಹೋಗ್ಬಿಟ್ರೆ 25,000, 30,000 ಎಲ್ಲ ಬರುತ್ತೆ ಒಂದೊಂದು ಸರ್ವಿಸ್ಗೆ. ಕವಾಸಾಕಿಲೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಅದರಲ್ಲೂ ಕೂಡ 20,000 ಎಲ್ಲ ಬರುತ್ತೆ. ಮೇಂಟೆನೆನ್ಸ್ನು ಕೂಡ ತಲೆಗೆ ಇಟ್ಕೊಂಡು ಗಾಡಿನ ತಗೋಬೇಕಾಗುತ್ತೆ. ಈಗ ಸೆಕೆಂಡ್ಸ್ ಮಾರ್ಕೆಟಲ್ಲಿ 10 lakhsಗೆಲ್ಲ ಬಂದ್ಬಿಡುತ್ತೆ ಸೂಪರ್ ಬೈಕ್ಸ್. 10R ಬರುತ್ತೆ, 7-8 lakhsಗೆಲ್ಲ R1 ಬಂದ್ಬಿಡುತ್ತೆ, 14-15 ಮಾಡಲು. ನೀವು ಅದನ್ನ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಇಯರ್ಸ್ ಆಗಿದೆ ಅಂದರೆ ಗಾಡಿನ ಅದೇ ಥರ ಯೂಸ್ ಮಾಡಿರ್ತಾರೆ. ಪಾರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಸೂಪರ್ ಬೈಕ್ಸ್ದು. ಸರ್ವಿಸು ಕೂಡ ಅಷ್ಟೇ ಬೇಗ ಬರ್ತಾ ಇರುತ್ತೆ, ಪಾರ್ಟ್ಸ್ ಚೇಂಜ್ ಮಾಡಬೇಕಾಗ್ತಾ ಇರುತ್ತೆ. ನಿಮಗೂ ಕೂಡ ಕಾಸ್ಟು ಹಂಗೆ ಬೀಳ್ತಾ ಇರುತ್ತೆ ಜೇಬ್ಗೆ. ಸೊ ಸೆಕೆಂಡ್ಸು ಸೂಪರ್ ಬೈಕ್ಸ್ನ ತಗೊಳ್ಳೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ತಗೊಳ್ಳಿ. ಹಾಗೆಯೇ ನನ್ನ ಫ್ರೆಂಡ್ಸು ಮತ್ತು ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋರು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಬ್ರದರ್ ನಾನೊಂದು 600 cc ಸೆಕೆಂಡ್ಸ್ ನೋಡ್ತಾ ಇದ್ದೀನಿ ಅಂತ. ನಾನು ಹೇಳೋದು ಇಷ್ಟೇ, ನೀವು ಸೆಕೆಂಡ್ಸ್ಗಿಂತ ಹೊಸ್ತೇ ಪ್ಲ್ಯಾನ್ ಮಾಡಿದ್ರೆ ಬೆಟರು. ಒಂದು 4-5 ಲಕ್ಷ ಉಳ್ಸಕ್ಕೆ ಹೋಗಿ ಮತ್ತೆ ನೀವು ಸರ್ವಿಸ್ಗೆ ಸಿಕ್ಕಾಬಟ್ಟೆ ದುಂದು ವೆಚ್ಚ ಮಾಡಬೇಕಾಗುತ್ತೆ. ಸೊ ಇಷ್ಟು ವಿಷಯನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. 300 cc 400 cc ಗಾಡಿಗಳಿಂದ ಡೈರೆಕ್ಟಾಗಿ ಸೂಪರ್ ಬೈಕ್ಗೆ ಅಪ್ಗ್ರೇಡ್ ಆಯ್ತೀನಿ ಅಂದರೆ, ನೀವು ನನ್ನ ಕೇಳಿದ್ರೆ ಫಸ್ಟ್ 600 cc ತಗೋತೀನಿ, ಆಮೇಲೆ 900 cc ತಗೋತೀನಿ, ಆಮೇಲೆ ಸೂಪರ್ ಬೈಕ್ ಹೋಯ್ತೀನಿ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಸೂಪರ್ ಬೈಕ್ ತಗೊಳ್ಳಿ. ಈಗ ಏನಿದ್ರು ರೈಡಿಂಗ್ ಮೋಡ್ಸ್ ಇದೆ, ಆರಾಮಾಗಿ ನೀವು ಓಡಿಸ್ಬೋದು ನಿಮ್ಮ ಹತ್ರ ಪೇಷನ್ಸ್ ಇದ್ರೆ. ನೆಕ್ಸ್ಟ್ ಇನ್ನು ಮೇಂಟೆನೆನ್ಸು, ವೆಯ್ಟು, ರೈಡಿಂಗ್ ಪೊಸಿಷನ್ನು ಇದೆಲ್ಲ ನೋಡ್ಕೊಂಡು ಸೂಪರ್ ಬೈಕ್ಸ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.